ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಡೆಹಲಿ ಎಂಬ ರೈಲ್ವೆ ಸ್ಟೇಷನ್ನಲ್ಲಿ ನಡೆದ ಆ ಒಂದು ಸಣ್ಣ ಘಟನೆ ಯುವಕನ ಜೀವನವನ್ನು ಹೇಗೆ ಬದಲಾಯಿಸುತ್ತೆ ಎಂಬುದರ ಸಂಪೂರ್ಣ ಸ್ಟೋರಿಯನ್ನು ನಾವು ನೋಡಲಿದ್ದೇವೆ. ಅಂದರೆ ನೈಟ್ ಟ್ರೈನ್ ಅಟ್ ಡೆಲಾಯ್ ಇದರ ಸಂಪೂರ್ಣ ಸ್ಟೋರಿಯನ್ನು ಮತ್ತು ಸಮರಿಯನ್ನು ನಾವು ನೋಡಲಿದ್ದೇವೆ. ಈ ಸಮರಿಯನ್ನು ನೀವು ನಿಮ್ಮ ಕ್ವಶನ್ ಆನ್ಸರ್ಗಳಿಗೂ ಸಹ ಉಪಯೋಗಿಸಿಕೊಳ್ಳಬಹುದು. ಇದರಲ್ಲಿ ನಾನು ಸ್ಟೋರಿಯನ್ನು ಸಹ ಸಮರಿಯನ್ನು ಸಹ ಎರಡನ್ನೂ ಸಹ ಕವರ್ ಮಾಡಿದ್ದೇನೆ. ಹಾಗಿದ್ರೆ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ಏಕೆಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡುವ ಎಲ್ಲ ಸಮರಿಗಳ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತಿರ್ತವೆ. ಆದ್ದರಿಂದ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಹಾಗಿದ್ದರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಪ್ರಾರಂಭಿಸೋಣ. ಆನ್ಸರನ್ನು ಬರೆಯುವುದಕ್ಕಿಂತ ಮುಂಚೆ ಮೊದಲು ಅಬೌಟ್ ದ ಆಥರ್ ಅಂತ ಸ್ವಲ್ಪ ಹಾಕಬೇಕಾಗುತ್ತದೆ. ಕೇವಲ 15 ಸೆಂಟೆನ್ಸ್ಗಳು ಮಾತ್ರ ಇವೆ ಸ್ನೇಹಿತರೆ. ಇದರಲ್ಲಿ ಅಬೌಟ್ ದ ಆಥರ್ ಅಂತ ಹಾಕಿ ನೀವು ಈ ಪ್ಯಾರಾವನ್ನು ಬರೆಯಬೇಕಾಗುತ್ತದೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ವೇಟ್ ಮಾಡಿ. ಇದರಲ್ಲಿ ನಾನು ಕಥೆಯನ್ನು ಸಹ ಹೇಳ್ತೇನೆ, ನಿಮಗೆ ಸಮರಿಯನ್ನು ಸಹ ಎರಡನ್ನೂ ಒಟ್ಟೊಟ್ಟಾಗಿ ಹೇಳ್ತಿರ್ತೇನೆ. ರಸ್ಕಿನ್ ಬಾಂಡ್, ಇದನ್ನು ಕಥೆಯನ್ನು ಬರೆದವರು ರಸ್ಕಿನ್ ಬಾಂಡ್ ಅಂತ. ಈಸ್ ಅ ಫೇಮಸ್ ಇಂಡಿಯನ್ ಆಥರ್ ನೌನ್ ಫಾರ್ ಈಸ್ ಸಿಂಪಲ್ ಆ್ಯಂಡ್ ಟಚಿಂಗ್ ಸ್ಟೋರೀಸ್. ಸ್ನೇಹಿತರೆ, ಹೊರಗಿನಿಂದ ಸ್ವಲ್ಪ ನಾಯ್ಸ್ ಕೇಳಿಸ್ತಿರ್ಬೋದು, ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್. ರಸ್ಕಿನ್ ಬಾಂಡ್ ಅವರು ಒಬ್ಬ ಫೇಮಸ್ ಇಂಡಿಯನ್ ಆಥರ್ ಆಗಿದ್ದಾರೆ. ಮತ್ತು ಅವರು ಎದಕ್ಕೆ ಫೇಮಸ್ ಅಂದರೆ ತಮ್ಮ ಸಿಂಪಲ್ ಮತ್ತು ಟಚಿಂಗ್ ಸ್ಟೋರೀಸ್ಗಳಿಂದ ಅವರು ತುಂಬಾ ಪ್ರಸಿದ್ಧರಾಗಿದ್ದಾರೆ. ಹಿ ವಾಸ್ ಬಾರ್ನ್ ಆನ್ 19 ಮೇ 1934 ಇನ್ ಕಸೂಲಿ, ಹಿಮಾಚಲ್ ಪ್ರದೇಶ್. ಅಂದರೆ ಇಂಡಿಯಾದಲ್ಲಿನೇ ಇವರು ಜನ್ಮವಾಗಿದೆ ಇವ್ರದ್ದು, ಕಸೂಲಿ ಎಂಬ ಹಳ್ಳಿಯಲ್ಲಿ. ಹಿ ರೋಟ್ ಹಿಸ್ ಫಸ್ಟ್ ನೋವೆಲ್ ದ ರೂಮ್ ಆನ್ ದ ರೂಫ್. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಸ್ನೇಹಿತರೆ. ದ ರೂಮ್ ಆನ್ ದ ರೂಫ್ ಇದು ತುಂಬಾ ಇಂಪಾರ್ಟೆಂಟ್ ಶಬ್ದ ಆಗುತ್ತದೆ. ಇದನ್ನು ನೀವು ಹೈಲೈಟ್ ಮಾಡಿ ನಿಮ್ಮ ಆನ್ಸರ್ನಲ್ಲಿ. ಹೀಸ್ ಸ್ಟೋರೀಸ್ ಆರ್ ಸಿಂಪಲ್ ಇನ್ ಲ್ಯಾಂಗ್ವೇಜ್ ಬಟ್ ಡೀಪ್ ಇನ್ ಮೀನಿಂಗ್ ವಿಚ್ ಮೇಕ್ಸ್ ದೆಮ್ ಲವ್ಡ್ ಬೈ ರೀಡರ್ಸ್ ಆಫ್ ಆಲ್ ಏಜ್. ಅಂದರೆ ಇವರು ಬಳಸುವ ಲ್ಯಾಂಗ್ವೇಜ್ ತುಂಬಾ ಸಿಂಪಲ್ ಆಗಿದೆ, ಆದರೆ ತುಂಬಾ ಡೀಪ್ ಆದರೆ ಮೀನಿಂಗನ್ನು ಕೊಡ್ತಿರ್ತವೆ. ಆದ್ದರಿಂದ ಎಷ್ಟೋ ಓದುಗರು ಎಲ್ಲ ಏಜ್ಗಳ ಓದುಗರು ಇವರಿಂದ ಅಟ್ರಾಕ್ಟ್ ಆಗಿದ್ದಾರೆ. ಇದನ್ನು ಅಬೌಟ್ ದ ಆಥರ್ ಅಂತ ಹಾಕ್ತಿರಲ್ವಾ. ಇನ್ನು ಇಂಟ್ರೊಡಕ್ಷನ್ಗೆ ಬನ್ನಿ. ನೀವು ಇಂಟ್ರೊಡಕ್ಷನ್ಗೆ ಮತ್ತೆ ಏನೂ ಬಾಯ್ಪಾಠ ಮಾಡುವ ಅಗತ್ಯನೇ ಇಲ್ಲ ಸ್ನೇಹಿತರೆ. ಇಂಟ್ರೊಡಕ್ಷನ್ ಅಂತ ಹಾಕಿ ದ ಸ್ಟೋರಿ ನೈಟ್ ಟ್ರೈನ್ ಆಸ್ ಡೆಲಾಯ್ ಈಸ್ ರಿಟನ್ ಬೈ ಅಂತ ಹಾಕಿ ರಸ್ಕಿನ್ ಬಾಂಡ್ ಅಂತ ಹಾಕಿ ಇದಂತೂ ನೀವು ಬರೀತೀರ. ಇನ್ನು ರಸ್ಕಿನ್ ಬಾಂಡ್ ಈಸ್ ಫೇಮಸ್ ಇಂಡಿಯನ್ ಆಥರ್ ನಾನ್ ಫಾರ್ ಈಸ್ ಸಿಂಪಲ್ ಆ್ಯಂಡ್ ಟಚಿಂಗ್ ಸ್ಟೋರೀಸ್ ಅಂತ ಮೊದಲು ನೀವು ಅಬೌಟ್ ದ ಆಥರ್ ಅಂತ ಏನು ಹಾಕಿದ್ದೀರಲ್ವ ಅದನ್ನೇ ಇಲ್ಲಿ ಸಹ ಹಾಕೋದು. ಟಚಿಂಗ್ ಸ್ಟೋರೀಸ್ ಇಲ್ಲಿ ಏನು ಹಾಕಿದ್ದೀರಲ್ವ ಅದನ್ನೇ ಇಲ್ಲಿ ಸಹ ಹಾಕಬೇಕಾಗುತ್ತದೆ. ನಂತರ ಈ ಸಮರಿಯ 1ನೇ ಲೈನ್ ಅಂತ ಇದೆ ಅಲ್ವಾ, ಇದು ದ ಸ್ಟೋರಿ ಟೆಲ್ಸ್ ಅಬೌಟ್, ಅದನ್ನೇ ಬರೆದುಬಿಡಿ ಸ್ನೇಹಿತರೆ. ದ ಸ್ಟೋರಿ ಟೆಲ್ಸ್ ಅಬೌಟ್ ಯಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಅದನ್ನೇ ಬರೆದುಬಿಡಿ. ಮತ್ತು ನೀವು ಸಪ್ರೇಟಾಗಿ ಬರೀಬೇಡಿ, ಈ ಲೈನ್ಗಳೊಂದಿಗಿನ ಬರೆಯಿರಿ. ಈ ಲೈನ್ ಇದೆ ಅಲ್ವಾ ಇದರೊಂದಿಗಿನ ಬರೆಯಿರಿ, ಅದು ಕಾಣೋದಿಲ್ಲ, ಬರೆದಿದ್ದಾರೆ ಎಂದು ಗೊತ್ತಾಗೋದಿಲ್ಲ. ಇನ್ನು ಸಮರಿಯನ್ನು ಎಕ್ಸ್ಪ್ಲೇಷನ್ ಮಾಡ್ತೀನಿ ನೋಡಿ. The story tells about a young college student who travels every summer by train to visit his grandmother in Durham and passes through a small station called Deloy. ಅಂದರೆ ಒಂದು ಯಂಗ್ ಕಾಲೇಜ್, ಅಂದರೆ ಬೇರೆ ಯಾರೋಲ್ಲ, ಅವರೇ ಆಥರ್ ಇದ್ದಾರಲ್ವ ಅವರೇ. ಇದು ಕತೆ ಎದರ ಬಗ್ಗೆ ಇದೆ ಅಂದರೆ, ಒಂದು ಯಂಗ್ ಕಾಲೇಜಿನ ಹುಡುಗ ದಿನಾಲು ಸಮ್ಮರ್ನಲ್ಲಿ ರಜೆಯಲ್ಲಿ ನಾವು ಅಜ್ಜಿ ಮನೆಗೆ ಹೋಗ್ತಿರ್ತಾರಲ್ವ, ಅದೇ ರೀತಿಯಲ್ಲಿ ಇವನು ಸಹ ರಜೆಯಲ್ಲಿ ತನ್ನ ಅಜ್ಜಿ ಮನೆಗೆ ಹೋಗ್ತಿರ್ತಾನೆ. ಆ ಅಜ್ಜಿ ಮನೆ ಎಲ್ಲಿರುತ್ತದೆ, ಡೆರಾ ಅಂತ ಇದೆಯಲ್ವಾ, ಇಲ್ಲಿರುತ್ತದೆ. ಅವ್ರದ್ದು ಅಜ್ಜಿ ಮನೆ ಡೆರಾದಲ್ಲಿ ಇರುತ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ, ಡೆರಾ ಅಂತ ಅಲ್ಲಿ ಇರುತ್ತದೆ. ಅದು ಒಂದು ಸ್ಟೇಷನ್ ಮೂಲಕ ಹಾದು ಆ ಡೆರಾಕ್ಕೆ ನಾವು ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ಸ್ಟೇಷನ್ ಬರ್ತದೆ. ಆ ರೈಲ್ವೆ ಸ್ಟೇಷನ್ ಹೆಸರೇ ಡೆಲಾಯ್ ಅಂತ. ಅದನ್ನು ಸಹ ನೀವು ನೆನಪಿಟ್ಟುಕೊಳ್ಳಿ, ಡೆಲಾಯ್ ಅಂತ. ಅದರ ಬಗ್ಗೆ ಇದು ಕತೆ ಹೇಳುತ್ತದೆ ನೋಡಿ. ಡೆಲಾಯ್ ಇಸ್ ಅ ಕ್ವೈಟ್ ಆ್ಯಂಡ್ ಲೋನ್ಲಿ ಸ್ಟೇಷನ್ ಸರೌಂಡೆಡ್ ಬೈ ಜಂಗಲ್. ಅಂದರೆ ಇದು ಅಂಥ ಒಂದು ಸ್ಟೇಷನ್ ಅಂದರೆ ಡೆಲಾಯ್ ಅನ್ನೋದು ಸುತ್ತಮುತ್ತಲೂ ಒಂದು ಕಾಡಿರುತ್ತದೆ. ಆದ್ದರಿಂದ ಅಲ್ಲಿ ಜನ ಅಂತೂ ಕಡಿಮೆ ಮತ್ತು ಶಾಂತವಾಗಿರುತ್ತದೆ. ವೇರ್ ಆಲ್ಮೋಸ್ಟ್ ನಥಿಂಗ್ ಹ್ಯಾಪನ್ಸ್ ಎಕ್ಸ್ಪರ್ಟ್ ದ ಬ್ರೀಫ್ ಸ್ಟಾಪ್ ಆಫ್ ದ ಟ್ರೈನ್. ಅಂದರೆ ಅಲ್ಲಿ ಆಲ್ಮೋಸ್ಟಾಗಿ ಏನೋ ಶಬ್ದ ಸೌಂಡ್ ಆಗಿರ್ಬೋದು ಏನೂ ಕೇಳಿಸೋದಿಲ್ಲ. ಅಂದರೆ ಶಾಂತ ಅಂದರೆ ತುಂಬಾ ಶಾಂತ ಸ್ನೇಹಿತರೆ. ಅಲ್ಲಿ ನಿಂತಾಗ ಕೆಲವೊಂದು ನಿಮಿಷಗಳವರೆಗೆ ಅಲ್ಲಿ ಟ್ರೈನ್ ನಿಲ್ಲುತ್ತಿರುತ್ತದೆ. ಒನ್ ಡೇ ವೈಲ್ ಲುಕಿಂಗ್ ಔಟ್ ಆಫ್ ದ ಟ್ರೈನ್ ವಿಂಡೋ ದ ನರೇಟರ್ ನೋಟಿಸ್ ಅ ಯಂಗ್ ಗರ್ಲ್ ಸೆಲ್ಲಿಂಗ್ ಬಾಸ್ಕೆಟ್ಸ್ ಆನ್ ದ ಪ್ಲ್ಯಾಟ್ಫಾರ್ಮ್. ಅಂದರೆ ಆ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಯಂಗ್ ಗರ್ಲ್ ಏನು ಮಾಡ್ತಿರ್ತಾರೆ ಅಂದರೆ ಬುಟ್ಟಿಯನ್ನು ಮಾರ್ತಿರ್ತಾಳೆ. ಅಂದರೆ ಯಾವುವು ಬಾಸ್ಕೆಟ್ಸ್ ಅಂದರೆ ಮಾರ್ತಿರ್ತಾಳೆ, ಬುಟ್ಟಿಯನ್ನು ಮಾರ್ತಿರ್ತಾಳೆ. ಅದನ್ನು ಆಥರ್ ಟ್ರೈನಿನ ಕಿಟಕಿಯ ಹೊರಗಡೆ ನೋಡುತ್ತಿರುವಾಗ ಅದನ್ನು ನೋಟಿಸ್ ಮಾಡಿಕೊಳ್ತಾನೆ.
ನಾನು ಹೇಳುವಾಗ ಸ್ವಲ್ಪ ತಡ ಮಾಡಿ ಹೇಳ್ತಿರ್ಬೋದು, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಾನು ಅಂದುಕೊಳ್ಳುತ್ತೇನೆ. ದ ಗರ್ಲ್ ಈಸ್ ಸಿಂಪಲ್ ಡ್ರೆಸ್ಡ್ ಪೂರ್ ಬಟ್ ಹರ್ ಡಾರ್ಕ್ ಐಸ್ ಆ್ಯಂಡ್ ಕಾಲ್ಮ್ ಬಿಹೇವಿಯರ್ ಮೇಕ್ ಡೀಪ್ ಇಂಪ್ರೆಸ್ ಆನ್ ಹಿಮ್. ಅಂದರೆ ಆ ಹುಡುಗಿಯ ರೀತಿ ಹೇಗಿರ್ತದೆ ಎಂದು ಈ ಲೈನಲ್ಲಿ ಹೇಳಿದ್ದಾರೆ. ಅವಳು ಸಿಂಪಲ್ ಡ್ರೆಸ್ ಹಾಕಿಕೊಂಡಿರ್ತಾರೆ ಮತ್ತು ಬಡವರಂತೆ ಗೊತ್ತಾಗಿಬಿಡ್ತದೆ, ಹೇಳೋದು ಬೇಡ. ಅವಳು ತುಂಬಾ ಬಡವರಾಗಿರ್ತಾರೆ ಮತ್ತು ಸಿಂಪಲ್ ಡ್ರೆಸ್ ಹಾಕಿಕೊಂಡಿರ್ತಾರೆ. ಆದರೆ ಅವಳ ಡಾರ್ಕ್ ಐಸ್ ಅಂದರೆ ಅವಳ ಒಂದು ಕಣ್ಣಿನ ನೋಟ ಅಂತ ಇದೆ ಅಲ್ವಾ, ಅವಳ ಕಣ್ಣಿನ ನೋಟ ಮತ್ತು ಶಾಂತವಾದ ಬಿಹೇವಿಯರ್ ಕವಿಯ ಮೇಲೆ ಇಂಪ್ರೆಸ್ ಆಗಿಬಿಡ್ತದೆ. ಅವಳ ಆ ಕಣ್ಣಿನ ನೋಟ ಮತ್ತು ಶಾಂತವಾದ ಬಿಹೇವಿಯರ್ ಅನ್ನು ನೋಡಿ ಕವಿ ಇಂಪ್ರೆಸ್ ಆಗಿಬಿಡ್ತಾನೆ. ಆಲ್ದೋ ದೇ ಡು ನಾಟ್ ಸ್ಪೀಕ್ ಅಟ್ ಫಸ್ಟ್, ದೇರ್ ಐಸ್ ಮೀಟ್ ಆ್ಯಂಡ್ ಸೈಲೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಬಿಗಿನ್ಸ್ ಟು ಗ್ರೋ ಬಿಟ್ವೀನ್ ದಮ್. ಅಂದರೆ ಫಸ್ಟ್ನಲ್ಲಿ ಅವರು ಏನೂ ಮಾತನಾಡೋದಿಲ್ಲವ. ಈಗ ನಮ್ಮಲ್ಲಿ ಸಾಮಾನ್ಯ ಹೇಗೆ ಇರ್ತಾರಲ್ವ, ಮೊದಲನಲ್ಲಿ ಯಾರಾದರೂ ನಾವು ನೋಡಿದರೆ ಇಂಪ್ರೆಸ್ ಆಗ್ತೀವಿ. ಇಂಪ್ರೆಸ್ ಆದ ನಂತರಕ್ಕೆ ಫಸ್ಟ್ ಮಾತಾಡೋದಿಲ್ಲ. ಆದರೆ ನೋಡಿ ಒಂದಿನ ಮಾತಾಡಿಸಿ ಬಿಡ್ತೀವಿ, ಹೇಗಂತ ಜಸ್ಟ್ ಅ ಪಾರ್ಟ್ ಆಫ್ ಜೋಕ್. ಆದ್ದರಿಂದ ಇವರು ಸಹ ಮಾತನಾಡಿಸೋದಿಲ್ಲ ಅವರಿಗೆ. ಆದರೆ ಅವರು ನೋಡುವ ರೀತಿ ಒಳಗೊಳಗೇನೆ ಅವರ ಸಂಬಂಧವನ್ನು ಗ್ರೋ ಮಾಡುತ್ತದೆ. ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿಬಿಟ್ಟಿರ್ತಾರೆ ಸ್ನೇಹಿತರೆ ಏನು ನಡೆದಿದೆ ಅಂತ ಅವರಿಬ್ಬರಿಗೆ. ದ ನರೇಟರ್ ಫೀಲ್ಸ್ ಅಟ್ರಾಕ್ಟೆಡ್ ಟು ಹರ್ ಇನ್ನೋಸೆನ್ಸ್ ಆ್ಯಂಡ್ ಬಿಸಿ ಅ ಬಾಸ್ಕೆಟ್ಸ್ ಫ್ರಮ್ ಹರ್ ಜಸ್ಟ್ ಟು ಟಾಲ್ಕ್ ಹ್ಯಾವ್ ಅ ರೀಸನ್ ಟು ಟಾಲ್ಕ್ ಹರ್. ಅಂದರೆ ಅವರು ಅವಳುಗಳೊಂದಿಗೆ ಮಾತನಾಡಲು ಒಂದು ನೆವ ಹುಡುಕಿ ಆ ಬಾಸ್ಕೆಟ್ಸನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಆ ಬಾಸ್ಕೆಟ್ಸ್ ಅವ್ರಿಗೆ ಅಗತ್ಯ ಇರೋದಿಲ್ಲ, ಸುಮ್ಮನೆ ಒಂದು ನೆವ ಮಾಡಿ ಮಾತಾಡಬೇಕಂತ ತಗೋತಾರೆ. ಆಫ್ಟರ್ ದ್ಯಾಟ್ ಮೀಟಿಂಗ್ ಹಿ ಕೀಪ್ಸ್ ಥಿಂಕಿಂಗ್ ಅಬೌಟ್ ಹರ್ ಥ್ರೂಔಟ್ ದ ಇಯರ್ ಆ್ಯಂಡ್ ಈಗರ್ಲಿ ವೇಟ್ ಫಾರ್ ದ ನೆಕ್ಸ್ಟ್ ಚೇಂಜ್ ಟು ಸಿ ಹರ್ ಅಗೇನ್. ಅಂದರೆ ಆ ಮೀನಿಂಗ್ನ ನಂತರ ಅವರು ಅವಳ ಬಗ್ಗೆನೇ ವಿಚಾರ ಮಾಡ್ತಿರ್ತಾನೆ. ಅವಳೊಂದಿಗೆ ಇನ್ನೊಂದು ಬಾರಿ ನೋಡಲು ಅವನಿಗೆ ಆಸೆ ಆಗ್ತಿರ್ತದೆ ಅಂತ ಈ ಲೈನಲ್ಲಿ ಹೇಳಿದ್ದಾರೆ ಅವರು. ಅಗೇನ್ ಆಗಿ ಅವರಿಗೆ ನೋಡಬೇಕಂತ ಆಸೆ ಆಗ್ತಿರ್ತಾರೆ, ಅವಳೊಂದಿಗೆ ಮಾತನಾಡಲು ನೋಡಲು. ವೆನ್ ಹಿ ಮೀಟ್ಸ್ ಹರ್ ಅಗೇನ್ ಆನ್ ಹೀಸ್ ರಿಟರ್ನ್ ಜರ್ನಿ ಬೋತ್ ಆಫ್ ದೆಮ್ ಫೀಲ್ ಸೇ ಬಟ್ ಹ್ಯಾಪಿ ಆ್ಯಂಡ್ ದೇರ್ ಸೈಲೆಂಟ್ ಬಾಂಡ್ ಬಿಕಮ್ಸ್ ಸ್ಟ್ರಾಂಗರ್. ಅಂದರೆ ಅವರು ಇನ್ನೊಂದು ಬಾರಿ ಯಾವಾಗ ಈಗ ಅಜ್ಜಿ ಮನೆಗೆ ಹೋಗಿರ್ತಾನೆ, ತನ್ನ ಮನೆಗೆ ಹೋಗುವಾಗ ಮಧ್ಯದಲ್ಲಿ ಡೆಲಿವರಿಗೆ ನಿಂದಿರಲೇಬೇಕಲ್ವಾ, ಯಾವಾಗ ನಿಂತಾಗ ಇನ್ನೊಂದು ಬಾರಿ ಭೇಟಿ ಆಗ್ತಾನೋ ಅವರು ಇಬ್ಬರಿಗೊಬ್ಬರು ಭೇಟಿ ಆಗ್ತಾರೆ. ಒಬ್ರಿಗೊಬ್ರು ಕಣ್ಣಿನಲ್ಲಿ ನೋಟ ಆಗ್ತದೆ, ಅವ್ರಿಗೆ ಫೀಲ್ ಆಗ್ತಾರೆ. ಬಟ್ ಫೀಲ್ ಆಗಿ ತುಂಬಾ ಸಂತೋಷ ಪಡ್ತಾರೆ. ಆ್ಯಂಡ್ ದರ್ ಸೈಲೆಂಟ್ ಬಾಂಡ್ ಅಂದರೆ ಅವರು ಮಾತನಾಡಿಸಿರೋದಿಲ್ಲ, ಆದರೆ ಅವರು ಸೈಲೆಂಟಾಗಿ ನೋಡ್ತಿರ್ತಾರಲ್ವ, ಆ ಒಂದು ಸಂಬಂಧ ಇನ್ನಷ್ಟು ಸ್ಟ್ರಾಂಗರ್ ಆಗಿಬಿಡ್ತದೆ ಸ್ನೇಹಿತರೆ ಇನ್ನೊಂದು ಬಾರಿ ಭೇಟಿ ಆದಾಗ. ಬಿಫೋರ್ ದ ಟ್ರೈನ್ ಲೀವ್ಸ್ he promised that he will come back to see her and the girl quickly accepts his promise. ಅವ್ರಲ್ಲ ಅಂದರೆ ಟ್ರೈನ್ ಹೋಗುವ ಮುಂಚೆ ಅವನು ಅವಳಿಗೆ ಒಂದು ಪ್ರಾಮಿಸ್ ಮಾಡ್ತಾನೆ, ಇನ್ನೊಂದು ಬಾರಿ ನಿನಗೆ ನೋಡ್ತೇನೆ, ಭೇಟಿ ಆಗ್ತೇನೆ, ಇನ್ನೊಂದು ಬಾರಿ ಬಂದಾಗ ನಿನಗೆ ಭೇಟಿ ಆಗ್ತೇನೆ ಅಂತ. ಮತ್ತು ಅವಳು ಹುಡುಗಿ ಇರ್ತಾಳಲ್ವ, ಅವಳು ಕ್ವಿಕ್ಲಿ ಫುಲ್ ತಕ್ಷಣವೇ ಅದನ್ನು ಅಕ್ಸೆಪ್ಟ್ ಅಂದರೆ ಒಪ್ಪಿಕೊಂಡು ಬಿಡ್ತಾಳೆ, ಅವನ ಪ್ರಾಮಿಸನ್ನು ಒಪ್ಪಿಕೊಂಡು ಬಿಡ್ತಾಳೆ. ಹವೆವರ್ ವೆನ್ ಹಿ ರಿಟರ್ನ್ಸ್, ಅದು ಹೇಗಾದರೂ ಆತು ಸ್ನೇಹಿತರೆ, ಮತ್ತೆ ಮುಂದಿನ ಸಮ್ಮರ್ ಸೀಸನಲ್ಲಿ ಬರ್ತಾನಲ್ವಾ. ಹವೆವರ್ ವೆನ್ ಹಿ ರಿಟರ್ನ್ಸ್ ದ ನೆಕ್ಸ್ಟ್ ಸಮ್ಮರ್ ವಿತ್ ಗ್ರೇಟ್ ಎಕ್ಸೈಟ್ಮೆಂಟ್ ದ ಗರ್ಲ್ ಈಸ್ ನಾಟ್ ಪ್ರೆಸೆಂಟ್ ಆ್ಯಟ್ ದ ಸ್ಟೇಷನ್. ಅಂದರೆ ಇನ್ನೊಂದು ಫುಲ್ ಎಕ್ಸೈಟ್ಮೆಂಟಾಗಿ ಬಂದಿರ್ತಾನೆ, ಆದರೆ ಅಲ್ಲಿ ಸ್ಟೇಷನಲ್ಲಿ ಆ ಗರ್ಲ್ ಇರೋದಿಲ್ಲ, ಪ್ರೆಸೆಂಟ್ ಆಗಿರೋದಿಲ್ಲ, ಆ ಸ್ಟೇಷನಲ್ಲಿ ಇರೋದಿಲ್ಲ ಅವಳು. ಹಿ ಹಾಸ್ಕ್ಸ್ ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಟೀ ಸ್ಟಾಲ್ ಓನರ್ ಅಬೌಟ್ ಹರ್ ಬಟ್ ನೋ ಒನ್ ಕ್ಯಾನ್ ಗಿವ್ ಹಿಮ್ ಎನಿ ಕ್ಲಿಯರ್ ಇನ್ಫಾರ್ಮೇಷನ್. ಅಂದರೆ ಅವನು ಅಲ್ಲಿ ಯಾರೋ ಸ್ಟೇಷನ್ ಮಾಸ್ಟರ್ಗೆ ವಿಚಾರಿಸ್ತಾನೆ ಮತ್ತು ಟೀ ಸ್ಟಾಲ್ ಓನರ್, ಅಲ್ಲಿ ಒಂದು ಚಾದ ಅಂಗಡಿ ಇರ್ತದೆ ಅಲ್ವಾ, ಆ ಚಾದ ಅಂಗಡಿಯ ಓನರ್ಗೆ ವಿಚಾರಿಸ್ತಾನೆ. ಆದರೆ ಅಲ್ಲಿ ಅವಳ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಯಾರೂ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ದ ನರೇಟರ್ ಫೀಲ್ಸ್ ಡಿಸಪಾಯಿಂಟ್ಮೆಂಟ್ ಆ್ಯಂಡ್ ಕನ್ಫ್ಯೂಸ್ಡ್ ಆ್ಯಸ್ ಹಿ ಡಸ್ ನಾಟ್ ನೋ ವೇರ್ ಹಿ ಹ್ಯಾಸ್ ಗೋನ್ ಆರ್ ವಾಟ್ ಹೀಸ್ ಹ್ಯಾಪನ್ಡ್ ಟು ಹರ್. ಅಂದರೆ ಅವ್ರು ಡಿಸಪಾಯಿಂಟ್ಮೆಂಟ್ ಆಗಿಬಿಡ್ತಾರೆ, ಏಕೆಂದರೆ ಅವಳು ಎಲ್ಲಿಗೆ ಹೋದಳು, ಯಾಕೆ ಹೋದಳು ಮತ್ತು ಅವಳೊಂದಿಗೆ ಏನಾಗಿದೆ ಅಂತ ಅವಳಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಅವರು ಡಿಸಪಾಯಿಂಟ್ಮೆಂಟ್ ಆಗ್ತಾರೆ. ಇವನ್ ದು ಹಿ ಫೀಲ್ಸ್ ಲೈಕ್ ಗೆಟ್ಟಿಂಗ್ ಡೌನ್ ಫ್ರಮ್ ದ ಟ್ರೈನ್ ಆ್ಯಂಡ್ ಸರ್ಚಿಂಗ್ ಫಾರ್ ಹರ್, ಹಿ ಈಸ್ ಅಫ್ರೇಡ್ ಆಫ್ ಲಾಸಿಂಗ್ ದ ಬ್ಯೂಟಿಫುಲ್ ಮೆಮೊರಿ ಹ್ಯಾಸ್ ಇನ್ ಹೀಸ್ ಹಾರ್ಟ್. ಅಂದರೆ ಅವಳು ಇನ್ನಷ್ಟು ಪ್ರಯತ್ನಪಟ್ಟು ಅವನು ಹುಡುಕಬಹುದಿತ್ತು, ಆದರೆ ಹುಡುಕಾಡೋದಿಲ್ಲ. ಯಾಕಂದರೆ ಒಂದು ವೇಳೆ ನಾನು ಹುಡುಕಾಡಿದ್ರೆ ಅಥವಾ ಏನೋ ನಡೆದಿದೆ ಅಂತ ಸತ್ಯ ಗೊತ್ತಾದರೆ ಅವನು ಆ ಒಂದು ಬ್ಯೂಟಿಫುಲ್ ಮೆಮೊರಿಯನ್ನು ಕಳೆದುಕೊಳ್ಳಬಹುದು, ಆ ಬ್ಯೂಟಿಫುಲ್ ಮೆಮೊರಿ ಶಾಶ್ವತವಾಗಿ ಉಳಿಯದೇ ಇರಬಹುದು ಅಂತೂ ಅವನು
ಇನ್ನಷ್ಟು ಮನಸ್ಸಿನಿಂದ ಹುಡುಕಾಡೋಕ್ಕೆ ಪ್ರಾರಂಭ ಮಾಡೋದಿಲ್ಲ. ಆಸ್ ಇಯರ್ ಪಾಸ್ ಹಿ ಕಂಟಿನ್ಯೂಸ್ ಟು ಲುಕ್ ಔಟ್ ಆಫ್ ದ ಟ್ರೈನ್ ವಿಂಡೋ ಆಟ್ ಡೆಲಾಯ್ ಹೋಪಿಂಗ್ ಟು ಸಿ ಹರ್ ಒನ್ಸ್ ಅಗೇನ್. ಅಂದರೆ ಎಷ್ಟೋ ವರ್ಷಗಳು ಕಳೆಯುತ್ತವೆ, ಆದರೆ ಅವನು ಕಿಟಕಿಯಿಂದ ಅವಳನ್ನು ನೋಡೋದೇ ಬಿಡೋದಿಲ್ಲ. ಒಂದು ನಂಬಿಕೆಯಿಂದ ನೋಡ್ತಿರ್ತಾನೆ. ಅವಳು ಇನ್ನೊಂದು ಬಾಳೆ ಸಿಗುತ್ತಾಳೆ ಅಂತ ನೋಡ್ತಿರ್ತಾನೆ. ಇನ್ ದ ಎಂಡ್ ಹಿ ಚೂಸಸ್ ಟು ಕೀಪ್ ಹರ್ ಆಸ್ ಅ ಸ್ವೀಟ್ ಆ್ಯಂಡ್ ಅನ್ಫಾರ್ಗೆಟಬಲ್ ಮೆಮೊರಿ ರಾದರ್ ದನ್ ಫೇಸ್ ದ ಅನ್ನೌನ್ ಟ್ರೂತ್ ಅಬೌಟ್ ಹರ್ ಡಿಸಪಿರಿಯನ್ಸ್. ಅಂದರೆ ಕೊನೆಗೆ ಅವನು ಅದನ್ನೇ ಚೂಸ್ ಮಾಡ್ತಾನೆ. ಏನಪ್ಪ ಅಂದರೆ ಅವಳನ್ನು ಮರೆತು ಬಿಟ್ಟು ಬಿಡುವುದು ಮತ್ತು ಅವಳೊಂದಿಗೆ ಕಳೆದ ಆ ಒಂದು ಸ್ವೀಟ್ ಕ್ಷಣಗಳು ಮತ್ತು ಅನ್ಫಾರ್ಗೆಟೇಬಲ್ ಅಂದರೆ ಮರೆಯೋದಕ್ಕೆ ಆಗದಂತಹ ಆ ಒಂದು ಸ್ವೀಟ್ ಕ್ಷಣಗಳನ್ನು ಮರೆಯೋದಕ್ಕೆ ಹೋಗಬಾರ್ದಂತ ಅವಳನ್ನು ಮರೆತು ಬಿಡ್ತಾನೆ. ಅವಳು ಒಂದು ವೇಳೆ ಸಿಕ್ಕಲೆ ಆ ಮೆಮೊರಿಗಳು ಸಿಗೋದಿಲ್ಲ, ಮೆಮೊರಿಗಳು ಸಿಕ್ಕರೆ ಅವಳು ಸಿಗೋದಿಲ್ಲ. ಈ ರೀತಿ ಇರ್ತದೆ ಅಲ್ವಾ. ಇನ್ನು ಕನ್ಕ್ಲೂಷನ್ ಅಂತ ಹಾಕಿ ಸ್ನೇಹಿತರೆ, ನಿಮಗೆ ಸ್ಟೋರಿ ಅರ್ಥವಾಗಿರಬಹುದು ಎಂದು ನಾನು ತಿಳಿದುಕೊಳ್ಳುತ್ತೇನೆ. ಸ್ಟೋರಿ ತುಂಬ ಸರಳವಾಗಿದೆ ಮತ್ತು ಇದನ್ನೇ ನೀವು ಆನ್ಸರ್ ಆಗಿ ಸಹ ಬರೆಯಬಹುದು. ಇನ್ ಕನ್ಕ್ಲೂಷನ್, ನೈಟ್ ಟ್ರೈನ್ ಅಟ್ ಡೆಲಾಯ್ ರಸ್ಕಿನ್ ಬಾಂಡ್ ಈಸ್ ಸಿಂಪಲ್ ಎಟ್ ಟ್ರೂ ಸ್ಟೋರಿ ಅಬೌಟ್ ಯಂಗ್ ಲವ್ ಆ್ಯಂಡ್ ಸ್ವೀಟ್ ಮೆಮೊರೀಸ್. ಇಟ್ ಶೋಸ್ ಹೌ ಸಮ್ ಮೀಟಿಂಗ್ಸ್ ಇನ್ ಲೈಫ್ ಆರ್ ಶಾರ್ಟ್ ಬಟ್ ಲೀವ್ ಅ ಡೀಪ್ ಇಂಪ್ಯಾಕ್ಟ್ ಆನ್ ಅವರ್ ಹಾರ್ಟ್ಸ್. ಅಂದರೆ ಕನ್ಕ್ಲೂಷನ್ ಅಂತ ಏನು ಹಾಕ್ಬೇಕಂದ್ರೆ, ಈ ಒಂದು ಕತೆ ಇದೆಯಲ್ವ, ರಸ್ಕಿನ್ ಬಾಂಡ್ ಅವರು ಕತೆ ಒಂದು ಸಿಂಪಲ್ ಸ್ಟೋರಿ, ಅದೊಂದು ಹಾರ್ಟ್ ಟಚಿಂಗ್ ಸ್ಟೋರಿ ಆಗಿದೆ. ಒಂದು ಸಣ್ಣ ಒಂದು ಲವ್ ಸ್ಟೋರಿ ನಮ್ಮ ಹಾರ್ಟ್ನ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅದಕ್ಕೆ ಕತೆ ಅದನ್ನೇ ಶೋ ಮಾಡ್ತದೆ, ಅದನ್ನೇ ನಮಗೆ ತಿಳಿಸ್ತದೆ. ಒಂದು ಸಣ್ಣ ಮೀಟಿಂಗ್ ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ಎದೆ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀರ್ಬೋದು ಅಂತ ಅದನ್ನೇ ತೋರಿಸ್ತದೆ. ಇದಾಯಿತು ಸ್ನೇಹಿತರೆ ಇದರ ಸ್ಟೋರಿ ಮತ್ತು ಸಂಪೂರ್ಣ ಸಮರಿ. ಇನ್ನು ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ, ZBNF ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ ಸಂಪೂರ್ಣ ಸಮರಿ ಮತ್ತು ಸ್ಟೋರಿ ಇದರಲ್ಲಿದೆ. ಇದನ್ನು ನೀವು ಹೋಗಿ ನೋಡಿ. ನಾನು ನಿಮಗೆ ಅಲ್ಲೇ ಸಿಗ್ತೇನೆ. ಧನ್ಯವಾದಗಳು.